ಇವತ್ತು ನಮ್ಮ ಅಸಂಘಟಿತ ಕಾರ್ಮಿಕರೇನಿದ್ದಾರೆ, ಅಸಂಘಟಿತ ಕಾರ್ಮಿಕರನ್ನು ನಾವೇನು ಕರಿತೀವಿ, ಅವರಿಗೆ ವಿಶೇಷವಾಗಿ ಸುಮಾರು ಸಣ್ಣ ಸಣ್ಣ ಕಸಬಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸಮಾಜಗಳನ್ನ ಗುರುತಿಸಿ ಸುಮಾರು 101 ಸಮಾಜಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ ಜೊತೆಗೆ ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡನ್ನು ಪ್ರಾರಂಭ ಮಾಡಿದ್ದೀವಿ. ಆ ಟ್ರಾನ್ಸ್ಪೋರ್ಟ್ ಬೋರ್ಡು ಹಾಗೂ ಅಸಂಘಟಿತ ಏನು ವಲಯ 101 ಏನು ಗುರುತಿಸಿದ್ದೀವಿ, ಅವರಿಗೆ ನಾವು ಇವತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ ಬಂಧುಗಳೇ. ಇವತ್ತು ಬೆಳಗ್ಗೆ ಚಿಕ್ಕಮಗಳೂರು ಹಾಗೂ ಇವತ್ತು ಹಾಸನಿಗೆ ಬಂದು ಎರಡೂ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಅದರ ಜೊತೆಗೆ ಇದೇ ರೀತಿಯಾಗಿ 20ನೇ ಜಿಲ್ಲೆ, ಇನ್ನು 10 ಜಿಲ್ಲೆಗಳು ಉಳಿದಿದ್ದಾವೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಇಲಾಖೆ ವತಿಯಿಂದ ಇದಕ್ಕೆ ಜಾಸ್ತಿ ಪಬ್ಲಿಸಿಟಿ ಕೊಡಬೇಕು, ಜನಕ್ಕೆ ಇನ್ವಾಲ್ವ್ಮೆಂಟ್ ಮಾಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ಹಾಸನ್ನಲ್ಲಿ ಭಾಳ ಅರ್ಥಪೂರ್ಣಕವಾಗಿ ಸಕ್ಸಸ್ಫುಲ್ ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ಹೇಳಿದ್ನಲ್ಲ, ನಮ್ಮಲ್ಲಿ ಇಲಾಖೆ ನೀವು ಕೂಡ ಅರ್ಥ ಮಾಡಬೇಕು. ಒಂದು, ನಮ್ಮಲ್ಲಿ ಸುಮಾರು ಲೇಬರ್ ಡಿಪಾರ್ಟ್ಮೆಂಟ್ ಅಂತಂದರೆ ಅನ್ಆರ್ಗನೈಸ್ ಸೆಕ್ಟರ್ ಅಂತ ನಾವೇನು ಹೇಳ್ತೀವಿ, ಯಾರ್ಯಾರು ESI ಬರಲ್ಲ, PF ಬರಲ್ಲ, ಗ್ರ್ಯಾಚ್ಯುಟಿ ಯಾರಿಗೆ ಸಿಗಲ್ಲ ಅವ್ರಿಗೆ ಅನ್ಆರ್ಗನೈಸ್ಡ್ ಅಂತ ಹೇಳ್ತೀವಿ. ಭಾರತ ದೇಶದಲ್ಲಿ ಸುಮಾರು 90% ಅಷ್ಟು ಶೇಕಡ ಜನ ಅನ್ಆರ್ಗನೈಸ್ಡ್ ಇದ್ದಾರೆ. ಈಗ ನಾವು ಬಂದಿರತಕ್ಕಂಥದ್ದು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥದ್ದು ಅನ್ಆರ್ಗನೈಸ್ ಸೆಕ್ಟರ್ಗೆ ಮಾತ್ರ. ಈ ಅನ್ಆರ್ಗನೈಸ್ ಸೆಕ್ಟರ್ನಾಗ ಹೇಳ್ದ್ವಲ್ಲ, ಇವತ್ತು ಸಣ್ಣ ಸಣ್ಣ ಕಸಬು, ಕಿಳ್ಳೆ ಕ್ಯಾತ್ ಇರ್ಬೋದು, ಗೋಂದ್ಲೆ ಸಮಾಜ ಇರ್ಬೋದು, ಅಥವಾ ಮಡಿವಾಳ ಸಮಾಜಗಳು ಇರ್ಬೋದು, ನೇಕಾರ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಅಲಿಮಾರ್ ಸಮಾಜ ಇರ್ಬೋದು, ಇಂತೆಲ್ಲ ಸಣ್ಣ ಸಣ್ಣ ಸಮಾಜನ ಗುರುತಿಸ್ಬಿಟ್ಟು ಯಾರು ಸಣ್ಣ ಕಸಬುಗಳನ್ನ ಮಾಡ್ತಾರೆ ಅವ್ರಿಗೆ ಗುರುತಿಸಿ ಕಾರ್ಡ್ ಕೊಡ್ತಕ್ಕಂಥದ್ದು ಇವತ್ತು ಮೊದಲನೇ ಬಾರಿಗೆ ಈ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಆಗಿದೆ. ಇದಕ್ಕೆ ಜಾಸ್ತಿ ಪಬ್ಲಿಸಿಟಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಯಾರ್ಯಾರು ಆನ್ಲೈನ್ ರಿಜಿಸ್ಟರ್ ಮಾಡ್ತಾರೆ, ರಿಜಿಸ್ಟರ್ ಕೌಂಟರ್ ಮುಖಾಂತರ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಇದು ಓವರ್ನೈಟ್ ಎಲ್ಲ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳಲ್ಲ, ಬಟ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹಂತವಾಗಿ ಡೆಫಿನೆಟ್ಲಿ ದಿಸ್ ವಿಲ್ ರೀಚ್. ಇಟ್ ಇಸ್ ಗೋಯಿಂಗ್ ಟು ಟೇಕ್ ಸಮ್ ಮೋರ್ ಟೈಮ್, ಬಟ್ ಡೆಫಿನೆಟ್ಲಿ ವಿಲ್ ರೀಚ್ ದ ಟಾರ್ಗೆಟ್. ಇದು ಅನ್ಆರ್ಗನೈಸ್ ಸೆಕ್ಟರ್ಗೆ ಏನು ಜಾಸ್ತಿ ಇಲ್ಲ. ಯಾರಿಗೇನ ಮರಣ ಹೊಂದಿದ್ರೆ 1 ಲಕ್ಷ ರೂಪಾಯಿ ಇದೆ, ಏನನ್ನ ಪರ್ಮನೆಂಟ್ ಡಿಸೇಬಲ್ ಆದರೆ 1 ಲಕ್ಷ ರೂಪಾಯಿ ಇದೆ, ಎಜುಕೇಷನಿಗೆ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದೀವಿ, ಮೆಡಿಕಲ್ ರಿಯಂಬರ್ಸ್ಮೆಂಟಿಗೆ ಕೊಡ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ 5 ಲಕ್ಷವರೆಗೆ ಕೊಡ್ತಾ ಇದ್ದೀವಿ, ಬಿಕಾಸ್ ವಿ ಹ್ಯಾವ್ ಗಾಟ್ ಮನಿ. ಮೊನ್ನೆ ತಾನೇ ನಾವು ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ದೀವಿ. ಇದಕ್ಕಾಗಿ ಯಾವುದು ಅನ್ಆರ್ಗನೈಸ್ ಸೆಕ್ಟರ್ಗೆ ಏನಿದೆ, ನಾವು ಸಣ್ಣ ಸಣ್ಣ ಸಮಾಜದವ್ರಿಗೆ ನಾವು ಯಾವ ರೀತಿ ಅದನ್ನು ಸೆಸ್ ಕಲೆಕ್ಟ್ ಮಾಡೋಕ್ಕೆ ಬರಲ್ಲ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಆದರೆ ಸೆಸ್ ಕಲೆಕ್ಟ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಬೋರ್ಡ್ ಆದರೆ ಸೆಸ್ ಕಲೆಕ್ಟ್ ಮಾಡ್ತೀವಿ. ಈ ಅನ್ಆರ್ಗನೈಸ್ ಸೆಕ್ಟರ್ 101 ಸಣ್ಣ ಸಣ್ಣ ಸಮಾಜಗಳೇನಿದ್ದಾವೆ ಅವರಿಗೆ ನಾವು ಯಾವ ರೀತಿಯಾದಂಥ ಸೆಸ್ ಕಲೆಕ್ಟ್ ಮಾಡೋಕ್ಕೆ ಬರಲ್ಲ. ಇಂಡಿವಿಜುವಲಿಸ್ಟಿಕ್ ಆಗಿ ದೇರ್ ಇಸ್ ನೋ ವೇ. ಸೊ ಅದಕ್ಕೆ ಸರ್ಕಾರಕ್ಕೆ 50 ಪೈಸೆ ಆಗಲಿ ₹1 ಡೀಸೆಲ್ ಪೆಟ್ರೋಲ್ ಮೇಲೆ ಕೇಳ್ತಾ ಇದ್ದೀವಿ. ಆ ಡೀಸೆಲ್ ಪೆಟ್ರೋಲ್ ಮೇಲೆ ಬಂದರೆ ಎಲ್ಲ 101 ಏನು ನಾವೀಗ ಸಣ್ಣ ಸಣ್ಣ ಕಸಬ ಮೇಲೆ ಇರ್ತಕ್ಕಂಥ ಸಮಾಜಗಳಿದ್ದಾವೆ, ಶೋಷಿತ ವರ್ಗಗಳ ಸಮಾಜಗಳಿದ್ದಾವೆ, ಯಾವ ಆರ್ಥಿಕ ದುರ್ಬಲ ಇರ್ತಕ್ಕಂಥ ಸಮಾಜಗಳಿದ್ದಾವೆ, ಅವರಿಗೆ ಸುಮಾರು 1,30,30,00,000 ಹೆಚ್ಚಿರ್ತಕ್ಕಂಥ ಸಾಧ್ಯತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಅವರೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಸೆಸ್ ಮುಖಾಂತರ ಆಗುತ್ತೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಡವನ್ನು ತರ್ತಾ ಇದ್ದೀವಿ. ಇಲ್ಲ, ನಮಗೆ ಇಂಡಿವಿಜುವಲಿಸ್ಟಾಗಿ ಯಾವ ರೀತಿಯಾದಂಥ ಫಂಡ್ ಬರೋದಿಲ್ಲ. ನಮಗೆ ವಿ ಡೋಂಟ್ ಹ್ಯಾವ್ ಎನಿ ಫಂಡ್ ಫಾಲೋಯಿಂಗ್ ಅಪಾರ್ಟ್ ಫ್ರಮ್ ದ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಏನು ಸೆಂಟ್ರಲ್ ಗೌರ್ಮೆಂಟ್ ನಾಮ್ಸ್ ಇದೆ, ಯಾವುದು ಲೇಬರ್ ಲಾಸ್ ಬಿಟ್ಟರೆ ನಮಗೆ ನೇರವಾಗಿ ಇಲಾಖೆಯಿಂದ ಸೆಂಟ್ರಲ್ ಗೌರ್ಮೆಂಟ್ಲಿಂದ ದುಡ್ಡು ಬರ್ತಕ್ಕಂಥದ್ದು ಯಾವುದೂ ಇಲ್ಲ. ನಮ್ಮ ಇನ್ನೂ ESI PF ದುಡ್ಡು ಅವರೇ ಕೊಡಬೇಕು. ESI ದುಡ್ಡು ಏನು ಕಲೆಕ್ಟ್ ಆಗುತ್ತೆ ಅವರೇ ಕೊಡಬೇಕು. ಸುಮ್ಮನೆ ಕೇಳಿದ್ರಿ ನೀವು PF ದುಡ್ಡು ಬಗ್ಗೆ ಮಾತಾಡೋದು. PF ದುಡ್ಡುಗಳು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಾವಿಡೆಂಟ್ ಫಂಡ್ಗಳು ದುಡ್ಡೇನಿದೆ ಅದು ಬೇರೆ ಕಡೆ ಯೂಸ್ ಆಗ್ತದೆ. ಅದು ಹೇಳಿದ್ರೆ ಸುಮ್ಮನೆ ಮತ್ತೆ ರಾಜಕೀಯ ಆಗುತ್ತೆ, ಬೇಡ. ಯಾಕೆ ಸುಮ್ಮನೆ ಈಗ